राज्य सरकार कोसळले आहे. मुख्यमंत्री सिद्धरामय्या यांनी राजीनामा देऊन पदमुक्त होणेच योग्य ठरेल असे मत माजी मुख्यमंत्री आणि खासदार जगदीश शेट्टर यांनी व्यक्त केले. शनिवारी बेळगाव येथील सुवर्ण विधानसौधमध्ये पत्रकारांशी संवाद साधताना ते बोलत होते. त्यांनी सांगितले की राज्य सरकारमध्ये भ्रष्टाचार भरभरून आहे. कलबुर्गीचे काँग्रेस आमदार बी.आर. पाटील यांनी राजीव गांधी वसाहत योजनेतील घरांच्या वाटपात कोट्यवधी रुपयांचा भ्रष्टाचार झाला असल्याचे ऑडिओ क्लिपद्वारे उघड झाले आहे. ಇವತ್ತು ಇದನ್ನು ಯೋಗ ದಿನಾಚರಣೆ ಮಾಡಲಿಕ್ಕೆ ಏನೋ ಡಿಕ್ಲೇರ್ ಮಾಡಿಸಿದ್ರು. ಅದರಿಂದ ಭಾಳಷ್ಟು ಪರಿಣಾಮ ಆಗಿದೆ. ಬರೀ ಕೇವಲ ಭಾರತ ದೇಶದಲ್ಲಿ ಮಾತ್ರ ಇದ್ರ ಬಗ್ಗೆ ಹೆಚ್ಚು ಒಂದು ಜಾಗೃತಿ ಇರುವಂಥದ್ದು ಸಂದರ್ಭದಲ್ಲಿ ಇವತ್ತು ಇಡೀ ಜಗತ್ತಿನಲ್ಲೇ ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ನೂರಾರು ರಾಷ್ಟ್ರಗಳಲ್ಲಿ ಈ ಯೋಗಕ್ಕೆ ಒಂದು ಮಹತ್ವ ಬಂದಿದೆ. ಮತ್ತು ಯೋಗ ದಿನಾಚರಣೆ ಮುಖಾಂತರ ಒಂದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವಂಥದ್ದಕ್ಕೆ ಪ್ರೂವ್ ಆಗಿದ್ದರಿಂದ ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲ ಜನಸಾಮಾನ್ಯರು ಸಹಿತ ಈ ಯೋಗ ಎಕ್ಸಸೈಸಲ್ಲಿ ಭಾಗವಹಿಸ್ತಾ ಇರೋದು ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಒಂದು ದಾಖಲೆಯ 3.5 ಲಕ್ಷ ಜನಸಾಮಾನ್ಯರು ಆ ಯೋಗ ದಿನಾಚರಣೆ ಭಾಗವಹಿಸ್ತಾ ಇರೋದು ಒಂದು ಸಂತೋಷದ ಸಂಗತಿ. ಇದರ ಮುಖಾಂತರ ಒಂದು ಆರೋಗ್ಯದ ಒಂದು ಬದಲಾವಣೆ ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಏನಿದೆ ಯೋಗ, ಅದನ್ನು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಅದನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇದರ ಮುಖಾಂತರ ಭಾಳ ಒಂದು ಯುವ ಜನಾಂಗದಲ್ಲಿ ಭಾಳಷ್ಟು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರು ಹಲವರು ಭೇಟಿ ಮಾಡ್ತಾ ಇದ್ದಾರೆ. ಬದಲಾವಣೆ ಆಗುವ ಇಲ್ಲ, ಅವರು ಮಾನ್ಯ ಅಮಿತ್ ಶಾ ಅವರು ಬಂದಿದ್ದು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಸ್ವಾಮೀಜಿಯವರ BGS ಮೆಡಿಕಲ್ ಕಾಲೇಜು ಕ್ಯಾಂಪಸ್ಸನ್ನು ಉದ್ಘಾಟನೆ ಮಾಡೋ ಸಲುವಾಗಿ ಬಂದಿದ್ದರು. ಮತ್ತು ಬಂದಾಗ ಸಹಜವಾಗಿ ಕೆಲವೊಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಸಹಜವಾಗಿ ಅಲ್ಲಿ ಬೆಂಗಳೂರಲ್ಲಿದ್ದಂಥವ್ರು ಭೇಟಿ ಆಗ್ತಾರೆ. ಅದ್ರ ಬಿಟ್ಟು ಯಾವುದೇ ರೀತಿಯಾದ ಒಂದು ರಾಜಕೀಯ ಚಿಂತನೆ ಆಗಲಿ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಗೊಂದಲ ನಿವಾರಣೆ ಆಗ್ಬೋದು ಸರ್. ಏನಾದರೂ BJP ಗೊಂದಲಗಳಿಗೆ ನೋಡಿರಿ, ಈಗ ಸಾಕಷ್ಟು ಗೊಂದಲ ನಿವಾರಣೆ ಆಗಿದೆ. ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿದ್ದಾವೆ. ಆದಷ್ಟು ಬೇಗ ಅವೆಲ್ಲವೂ ಸಹಿತ ಇತ್ಯರ್ಥ ಆಗ್ತವೆ ಅಂತ ನನಗೆ ವಿಶ್ವಾಸ ಇದೆ. B.R. ಪಾಟೀಲ್ ಅವರು ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಕಮಿಷನ್ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಕಮಿಷನ್ ಕೇಳ್ತಾ ಇದ್ದಾರೆ, ಭ್ರಷ್ಟಾಚಾರ ಆಗಿದೆ ಅಂತ. ಹಿಂದೆ ಬಸವರಾಜ ರಾಯರೆಡ್ಡಿಯವರು ಈ ಒಂದು ಸರ್ಕಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿದರು. ಅದೇ ರೀತಿ ಇವತ್ತು B.R. ಪಾಟೀಲ್ರು ಅವರ ಒಂದು ಅದು ಜಮೀರ್ ಅಹಮದ್ ಅವರ ಸೆಕ್ರೆಟರಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಕ್ಷೇತ್ರದ ಉದಾಹರಣೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಇದೆ. ಅವರ ಕ್ಷೇತ್ರದಲ್ಲಿ ಇವತ್ತೇನು ಮನೆಗಳ ವಿತರಣೆ ಆಗ್ತಾಯಿದೆ, ಹಣವನ್ನು ಕೊಟ್ಟಂಥವ್ರಿಗೆ ಮನೆಗಳ ವಿತರಣೆ ಆಗ್ತದೆ. ನಾನು ಶಿಫಾರಸು ಮಾಡಿದಂಥ ವ್ಯಕ್ತಿಗಳಿಗೆ ಒಬ್ಬರಿಗೂ ಆಗಲಿಲ್ಲ ಅನ್ನುವಂಥ ಒಂದು ತಮ್ಮ ಅಳಿಲನ್ನು ತೋಡ್ಕೊಂಡಿದ್ದಾರೆ. ಇದರ ಮುಖಾಂತರ ಹಣ ಕೊಟ್ಟರು ಎಲ್ಲೋ ಕೆಲಸ ಆಗ್ತದೆ ಅನ್ನೋಂಥದ್ದು ಒಂದು ಉದಾಹರಣೆ. ಅದಕ್ಕಾಗಿ ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ನಾವು ಮಾತಾಡ್ತಿದ್ವಿ. ಅತಿ ಮಿತಿಮೀರಿದಂಥ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ನಡೆದು ಅಂಥೇಳಿ ಅದಕ್ಕೆ ಪ್ರೈಮಾಪೇಶಿಯ ಪ್ರೂವ್ ಇವತ್ತು B.R. ಪಾಟೀಲ್ರ ಒಂದು ಹೇಳಿಕೆಯಿಂದ ಬಂದದ. ಅವರು ಆಡಿಯೋ ರಿಲೀಸ್ ಆದಮೇಲೆ ಅದರ ಮುಖಾಂತರ ಈ ಒಂದು ಸರ್ಕಾರದ ಭ್ರಷ್ಟಾಚಾರ ಇವತ್ತು ಏನು ತಾಂಡವ ಆಡ್ತಾಯಿದೆ ಅದು ಹೊರಗೆ ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು, ನಿನ್ನೆ ಬೆಳಗಿನ ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ ಸ್ಟೇಟ್ಮೆಂಟು. ಕೃಷ್ಣ ಬೈರೇಗೌಡರು ಈ ರಾಜ್ಯದ ಕಂದಾಯ ಮಂತ್ರಿಗಳು, ಭಾಳ ಜವಾಬ್ದಾರಿ ಇರುವಂಥ ಇಲಾಖೆ ಅದು. ಅಲ್ಲಿ ಒಂದು ತಹಶೀಲ್ದಾರ್ ಕಚೇರಿಗೆ, ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಗೆ ಅವ್ರು ಭೇಟಿ ಕೊಟ್ಟಾಗ ಅಲ್ಲಿ ಸಾರ್ವಜನಿಕರ ಅಳಿಲನ್ನು ಕೇಳಿದಾಗ ಭಾಳಷ್ಟು ಅಲ್ಲಿ ಜನರು ಹೇಳಿದ್ದು, ನಾವು ಯಾವುದೋ ಅರ್ಜಿ ಕೊಟ್ಟರೆ ಯಾವುದೋ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟು ಯಾವುದೋ ಸರ್ಟಿಫಿಕೇಟ್ ಬೇಕಂದರೆ ತಿಂಗಳುಗಟ್ಟಲೆ ಅಲ್ಲಾಡಬೇಕು. ಯಾರು ಹಣ ಕೊಡ್ತಾರೆ ಅದು ಒಂದೇ ದಿವಸದಲ್ಲಿ ಕ್ಲಿಯರ್ ಆಗ್ತದೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಅಂತಂದಾಗ ಅವರು ಅಲ್ಲಿದ್ದಂಥ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ. ಮತ್ತು ಎಲ್ಲಿವರೆಗೆ ಹೇಳಿದ್ದಾರೆ ಅಂದರೆ, ಇನ್ನು ಮೇಲೆ ನೀವು ತಹಶೀಲ್ದಾರ್ ಕಚೇರಿ ಮುಂದೆ ಒಂದು ದೊಡ್ಡದಾದಂಥ ಬೋರ್ಡ್ ಹಾಕಿಬಿಡಿ, ಇಂಥ ಕೆಲಸಕ್ಕೆ ಇಷ್ಟು ಹಣ, ಇಂಥ ಕೆಲಸಕ್ಕೆ ಇಷ್ಟು ಹಣ ಅಂಥೇಳಿ. ಅಂದರೆ ಅವ್ರ ಗಮನಕ್ಕೆ ಇವು ಬಂದದಂದಮೇಲೆ ಮಂತ್ರಿಗಳು ಮತ್ತು B.R. ಪಾಟೀಲ್ರ ಈ ಹೇಳಿಕೆಗಳು, ಹಿಂದೆ ಬಸವರಾಜ ರಾಯರೆಡ್ಡಿಯವರ ಹೇಳಿಕೆಗಳು, ಇವೆಲ್ಲ ನೋಡಿದಾಗ ಇವತ್ತು ಭ್ರಷ್ಟಾಚಾರ ಮಿತಿಮೀರಿದೆ. ಬಹುಶಃ ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಜನಸಾಮಾನ್ಯರು ಬಡವರಿಗೆ ಭಾಳಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ಸರ್ಕಾರ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ ಮತ್ತು ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಆದಷ್ಟು ರಾಜೀನಾಮೆ ಕೊಟ್ಟು ಹೋಗುವುದು ಚಲೋ ಅಂತ ನಾನು ಹೇಳ್ತೀನಿ.
केंद्रीय गृहमंत्री अमित शहा यांच्या भेटीबाबत उत्तर देताना त्यांनी सांगितले की शहा यांच्या भेटीत कोणतेही राजकीय चर्चा झालेली नाही. गोंधळ निवळला असून उरलेले छोटे मोठे मुद्देही लवकरच निकाली लागतील असे त्यांनी स्पष्ट केले. विनोद कोलकार, KMM मराठी, बेळगाव.